ಇವುಗಳ ಬಗ್ಗೆ ಕಾಳಜಿ ಇದ್ದರೆ ಸಂಪತ್ತು ಎನ್ನುತ್ತಾನೆ ಚಾಣಕ್ಯ. ಸಂಪತ್ತಿನ ಮಾರ್ಗವಿದು. ಸಂಪತ್ತನ್ನು ಪಡೆಯಲು ಎಲ್ಲರೂ ಇಷ್ಟಪಡುತ್ತಾರೆ. ಆದರೆ ಎಲ್ಲರಿಗೂ ಸಂಪತ್ತನ್ನು ಗಳಿಸಲು ಸಾಧ್ಯವಾಗುವುದಿಲ್ಲ. ಸಂಪತ್ತಿಗಾಗಿ ನಾವು ಮೊದಲು ಲಕ್ಷ್ಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಚಾಣಕ್ಯನ ಪ್ರಕಾರ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುವುದು ಹೇಗೆ? ಸಂಪತ್ತಿಗಾಗಿ ಏನು ಮಾಡಬೇಕು? ಇವುಗಳ ಬಗ್ಗೆ ಕಾಳಜಿ ವಹಿಸಿದರೆ ಸಂಪತ್ತು ಖಂಡಿತ. ಆಚಾರ್ಯ ಚಾಣಕ್ಯನ ಪ್ರಕಾರ ಭೌತಿಕ ಜೀವನದಲ್ಲಿ ಹಣಕ್ಕೆ ವಿಶೇಷ ಮಹತ್ವವಿದೆ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯು ಸಂಪತ್ತನ್ನು ಸಾಧಿಸುವ ಬಲವಾದ ಬಯಕೆಯನ್ನು ಹೊಂದಿರುತ್ತಾನೆ. ವ್ಯಕ್ತಿಯು ಹಣವನ್ನು ಪಡೆಯುವ ಬಯಕೆಯಿಂದ ಅವನು 7 ಸಮುದ್ರಗಳನ್ನು ದಾಟಲು ಕೂಡ ಮುಂದಾಗುತ್ತಾನೆ. ಚಾಣಕ್ಯನ ಪ್ರಕಾರ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಬಯಸಿದರೆ ಒಬ್ಬ ವ್ಯಕ್ತಿಯು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಆ ವಿಷಯಗಳಾವುವು? ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ನಾವು ಈ ವಿಷಯಗಳನ್ನು ಅನುಸರಿಸಲೇಬೇಕಾ? 1. ಚಾಣಕ್ಯನ ಪ್ರಕಾರ ಸಂಪತ್ತು. ಚಾಣಕ್ಯನನ್ನು ಭಾರತದ ಅತ್ಯುತ್ತಮ ವಿದ್ವಾಂಸರಲ್ಲಿ ಪ್ರಮುಖನು ಎಂದು ಎಣಿಸಲಾಗಿದೆ. ಚಾಣಕ್ಯನನ್ನು ಅರ್ಥಶಾಸ್ತ್ರ ತಜ್ಞ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಚಾಣಕ್ಯನಿಗೆ ಸಂಪತ್ತಿನ ಉಪಯುಕ್ತತೆ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಹಣ ಬಂದಾಗ ವ್ಯಕ್ತಿಯ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಸಂಪತ್ತಿನ ಆಧಾರದ ಮೇಲೆ ಓರ್ವ ವ್ಯಕ್ತಿಯ ಜೀವನವು ಸರಳ ಮತ್ತು ಸುಲಭವಾಗುತ್ತದೆ. ಆದ್ದರಿಂದ ಸಂಪತ್ತು ವ್ಯಕ್ತಿಯನ್ನು ಆಕರ್ಷಿಸುತ್ತದೆ. ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಶ್ರೀಮಂತನಾಗಲು ಬಯಸಿದರೆ ಕೆಲವು ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಳ್ಳಬೇಕು. ಒಳ್ಳೆಯದನ್ನು ಜಾರಿಗೆ ತರಬೇಕು. 2. ಕಠಿಣ ಪರಿಶ್ರಮದಿಂದ ಮಾತ್ರ ಹಣ ಪಡೆಯಿರಿ. ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಲಕ್ಷ್ಮಿಯ ಆಶೀರ್ವಾದ ಬಯಸಿದರೆ ಒಬ್ಬರು ಕಷ್ಟಪಟ್ಟು ಕೆಲಸ ಮಾಡಬೇಕು. ಕಷ್ಟಪಟ್ಟು ದುಡಿಯುವವರನ್ನು ಲಕ್ಷ್ಮೀ ದೇವಿಯು ಯಾವಾಗಲೂ ಆಶೀರ್ವದಿಸುತ್ತಾಳೆ. ತನ್ನ ಎಲ್ಲಾ ಕಾರ್ಯಗಳನ್ನು ಸಮಯಕ್ಕೆ ಪೂರ್ಣಗೊಳಿಸಿದ ವ್ಯಕ್ತಿ ಸೋಮಾರಿತನದಿಂದ ದೂರವಿರುತ್ತಾನೆ. ಈ ವ್ಯಕ್ತಿಗಳಿಗೆ ಲಕ್ಷ್ಮೀ ದೇವಿಯು ಬಹುಬೇಗ ಸಂಪತ್ತನ್ನು ಕರುಣಿಸುತ್ತಾಳೆ. ಅನ್ಯಾಯದಿಂದ ಸೋಮಾರಿತನದಿಂದ ನಾವು ಎಷ್ಟೇ ದುಡಿದರೂ ಅದು ಕೇವಲ ಕ್ಷಣಿಕ ಸುಖವಾಗಿರುತ್ತದೆಯೇ ಹೊರತು ಪರಿಪೂರ್ಣ ಆನಂದವನ್ನು ಅದು ನೀಡುವುದಿಲ್ಲ. 3. ಅಹಂಕಾರದಿಂದ ದೂರವಿರಿ. ಚಾಣಕ್ಯನ ಪ್ರಕಾರ ಯಾವುದೇ ಓರ್ವ ವ್ಯಕ್ತಿ ತಾನು ಸಂಪತ್ತನ್ನು ಪಡೆಯಬೇಕೆಂದರೆ ಮೊದಲು ತನ್ನೊಳಗಿನ ಅಹಂಕಾರವನ್ನು ತ್ಯಜಿಸಬೇಕು. ಲಕ್ಷ್ಮೀ ದೇವಿಗೆ ಅಹಂಕಾರಿಗಳನ್ನು ನೋಡಿದರೆ ಕೋಪಗೊಳ್ಳುತ್ತಾಳೆ. ಆದ್ದರಿಂದ ಎಂದಿಗೂ ಅಹಂಕಾರವನ್ನು ಹೊಂದಬಾರದು. ಒಬ್ಬ ವ್ಯಕ್ತಿಯು ತನ್ನ ಅಹನಿಂದ ಸರಿ ಮತ್ತು ತಪ್ಪುಗಳನ್ನು ಪ್ರತ್ಯೇಕಿಸುವುದಿಲ್ಲ ಮತ್ತು ಸಮಯ ಬಂದಾಗ ಅವನು ನಷ್ಟವನ್ನು ಅನುಭವಿಸುತ್ತಾನೆ. 4. ಪರೋಪಕಾರ ಗುಣವನ್ನು ಹೊಂದಿರಬೇಕು. ಆಚಾರ್ಯ ಚಾಣಕ್ಯನ ಪ್ರಕಾರ ಹಣ ಬಂದಾಗ ಲೋಕೋಪಕಾರದಲ್ಲಿ ಹೆಚ್ಚು ಸಕ್ರಿಯವಾಗಿ ಭಾಗವಹಿಸಬೇಕು. ನಾವು ದಾನ ಧರ್ಮದ ಕಾರ್ಯಗಳನ್ನು ಮಾಡಿದಾಗ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಸಂತಸಗೊಳ್ಳುತ್ತಾಳೆ ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ. ಅಂತಹ ವ್ಯಕ್ತಿಯು ಜೀವನದಲ್ಲಿ ಗೌರವವನ್ನು ಪಡೆಯುತ್ತಾನೆ. ಅಂತಹ ಜನರು ಸಮಾಜದಲ್ಲಿ ನಮ್ಮ ಪ್ರಾಬಲ್ಯ ಸಾಧಿಸುತ್ತಾರೆ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಗುಣವಿರಬೇಕು. ಈ ಮೇಲಿನ ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಯಾವಾಗಲೂ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ. ಲಕ್ಷ್ಮೀ ಮಾತೆಯ ಆಶೀರ್ವಾದದಿಂದ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಸಂಪತ್ತನ್ನು ಹಣವನ್ನು ಪಡೆದುಕೊಳ್ಳುತ್ತಾನೆ. ಆ ವ್ಯಕ್ತಿಯ ಜೀವನವು ಸುಖಮಯವಾಗಿರುತ್ತದೆ. ನಿಮಗೂ ಕೂಡ ಸಂಪತ್ತನ್ನು ಪಡೆಯುವ ಆಸೆಯಿದ್ದರೆ ಇಂದಿನಿಂದಲೇ ಈ ಗುಣಗಳನ್ನು ಮೈಗೂಡಿಸಿಕೊಳ್ಳಿ.